ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಗೇನ್. ಇವತ್ತು ಬೆಂಡೆಕಾಯಿ ಸಾಂಬಾರು ಮಾಡೋದು ತೋರಿಸ್ತಾ ಇದ್ದೀನಿ. ಮೊದಲಿಗೆ ಇದು ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಟೊಮೊಟೊ ಮತ್ತು ಈರುಳ್ಳಿ, 2 ಟೊಮೊಟೊ 1 ಈರುಳ್ಳಿ ಮತ್ತು 1/4 kg ಬೆಂಡೆಕಾಯಿನ ತೊಳೆದು ಬಟ್ಟೆಯಲ್ಲಿ ಒರೆಸಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಅದ್ರ ಜೊತೆಗೆ 1 ಕಪ್ಪಷ್ಟು ಕಾಯಿ ತುರಿ, ಬೇಳೆ ಸಾಂಬಾರು ಪುಡಿ ಇಷ್ಟನ್ನು ಇಟ್ಕೊಂಡಿದ್ದೀನಿ. ಇಷ್ಟೇ ಇಂಗ್ರೀಡಿಯೆಂಟ್ಸಲ್ಲಿ ಇವತ್ತು ಬೆಂಡೆಕಾಯಿ ಸಾಂಬಾರು ಮಾಡ್ತಾಯಿದ್ದೀವಿ. ಮತ್ತು ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು. ಈಗ ಹೇಗೆ ಮಾಡೋದಂತ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಒಂದು ಪಾತ್ರೆ ಇಟ್ಕೊಂಡು ಅದು ಕಾದ ನಂತರ ಒಂದು ಸ್ವಲ್ಪ ಎಣ್ಣೆ ಹಾಕಿ ಬೆಂಡೆಕಾಯಿ ಲೋಳೆ ಹೋಗೋ ಥರ ಹುರ್ಕೊಳ್ಳಿ. ಈ ಥರ ಸ್ಟಿಕ್ಕಿನೆಸ್ ಹೋಗೋ ಥರ ಚೆನ್ನಾಗಿ ಹುರ್ಕೊಳ್ಳಿ. ನಂತರ ಇದೇ ಪಾತ್ರೆಯಲ್ಲಿ ಮಾಡ್ತೀನಿ ಅಂತ ಅಂದರೆ ಪಾತ್ರೆನ ಬದಲಾಯಿಸ್ಕೊಂಡು ತೊಳ್ಕೊಂಡು ಆನಂತರ ಯೂಸ್ ಮಾಡಿ. ಸೊ ನಾನು ಇವಾಗ ಇದರಲ್ಲೇ ಮಾಡೋದ್ರಿಂದ ಅದನ್ನು ವಾಶ್ ಮಾಡ್ಕೊತಿದ್ದೀನಿ. ಅದನ್ನು ಬೇರೆಗೆ ಹಾಕ್ಕೊಂಡು ಈರುಳ್ಳಿ, ಟೊಮೊಟೊ ಮತ್ತು ತೆಂಗಿನಕಾಯಿ ಜೊತೆಗೆ ಸ್ವಲ್ಪ ಸಾಂಬಾರು ಪುಡಿ. ಸೊ ಮೊದಲು ಹುರ್ಕೊಂಡಿದ್ದನ್ನು ಮತ್ತೆ ಬೇರೆ ಪಾತ್ರೆಗೆ ಹಾಕ್ಕೊಂಡು ಮತ್ತೆ ಅದೇ ಬಾಣಲಿನ ತೊಳ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ಈರುಳ್ಳಿನ ಸೇರಿಸಿ ಹುರ್ಕೋತಾ ಇದ್ದೀನಿ ಗೋಲ್ಡನ್ ಕಲರ್ ಬರೋ ತನಕ. ಅದು ಹುರ್ಕೊಂಡ ನಂತರ ಮತ್ತೆ ನಾವು ಹುರಿದಿಟ್ಕೊಂಡಿರುವಂಥ ಬೆಂಡೆಕಾಯಿನ ಆ್ಯಡ್ ಮಾಡಿಕೊಂಡು ಹುರ್ಕೋಬೇಕಾಗುತ್ತೆ. ಈರುಳ್ಳಿನ ನೀವು ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ಹುರ್ಕೊಳ್ಳಿ. ಅದಾದ ನಂತರ ಸ್ಟಿಕ್ಕಿನೆಸ್ ಹೋಗಿರಬೇಕು. ನೀವು ಹುರ್ಕೊಂಡು ಇಟ್ಕೊಂಡಿರೋಂಥ ಬೆಂಡೆಕಾಯಲ್ಲಿ ನೋಡ್ತಾ ಇರ್ಬೋದು, ನಾನು ಸ್ಟಿಕ್ಕಿನೆಸ್ ಹೋಗೋ ಥರ ಹುರಿದಿಟ್ಕೊಂಡಿದ್ದೀನಿ. ಅದನ್ನು ಮತ್ತೆ ಈರುಳ್ಳಿ ಜೊತೆ ಹಾಕ್ಕೊಂಡು ಇನ್ನೊಂದು 2 ನಿಮಿಷ ಹುರ್ಕೋಬೇಕು. ಬೇಕು ಅಂತ ಅಂದರೆ ಟೊಮೊಟೊ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ನಾನು ಆ್ಯಡ್ ಮಾಡ್ತಿಲ್ಲ, ಯಾಕಂದರೆ ನಾನು ಗ್ರೈಂಡ್ ಮಾಡೋದಕ್ಕೆ ಹಾಕ್ಕೊಂಡಿದ್ದೀನಿ ಅದರಿಂದ. ಸೊ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಅಂತ ಅಂದ್ಕೊಂಡು ನಾನು ಹುಣಸೆಹಣ್ಣು ಹೇಳಿದ್ನಲ್ಲ ಅದನ್ನು ನೆನೆಸಿಟ್ಕೊಂಡಿದ್ದೆ, ನಿಂಬೆಹಣ್ಣು ಗಾತ್ರದಷ್ಟು ತೊಗೊಂಡಿದ್ದೆ. ಅದನ್ನು ರಸನ ಸೇರಿಸಿ ಮತ್ತೆ ಹುರ್ಕೋಬೇಕು. ಯಾಕೆಂದರೆ ಅಲ್ಪ ಸ್ವಲ್ಪ ಉಳಿದಿರುವಂಥ ಸ್ಟಿಕ್ಕಿನೆಸ್ ಹೋಗಲಿ. ಆ ಲೋಳೆ ಥರ ಬರುತ್ತಲ್ಲ, ಅದು ಬಂದರೆ ಸಾಂಬಾರು ಚೆನ್ನಾಗಿರೋದಿಲ್ಲ. ಕೆಲವೊಬ್ಬರು ಆ ಲೋಳೆ ರಸ ಬರೋದ್ರಿಂದ ಊಟ ಮಾಡೋದಿಲ್ಲ. ಬೆಂಡೆಕಾಯಿ ಸಾಂಬಾರು ಅಂದ್ರೇ ಒಂಥರ ಮೂಗು ಮುರಿತಾರೆ. ಹಾಗಾಗಿ ನೀಟಾಗಿ ಸ್ಟಿಕ್ಕಿನೆಸ್ ಹೋಗೋ ಥರ ನೀವು ಮಾಡಿದ್ರೆ ಮನೆಯವರೆಲ್ಲರೂ ಖುಷಿಯಿಂದ ತಿಂತಾರೆ. ಸೊ ಹುಣಸೆಹಣ್ಣು ಹುಳಿ ಹಾಕೋದ್ರಿಂದ ಸ್ಟಿಕ್ಕಿನೆಸ್ ಕಡಿಮೆ ಆಗುತ್ತೆ. ನೋಡ್ತಾ ಇರ್ಬೋದು, ನಾನು ಹುರಿಬೇಕಾದ್ರೆ ನೋಡಿ ಒಂಚೂರು ಅಂಟ್ಕೋತಿಲ್ಲ ಬೆಂಡೆಕಾಯಿ. ಹಾಗಾಗಿ ಸೊ ಹುರಿದಾದ ನಂತರ ನಾವು ಗ್ರೈಂಡ್ ಮಾಡ್ಕೊಂಡಿರೋಂಥ ಪೇಸ್ಟನ್ನು ಮಿಕ್ಸ್ ಮಾಡಬೇಕು. ಸೊ ಹುರಿಬೇಕಾದ್ರೆ ಆದಷ್ಟು ಕಡಿಮೆ ಸ್ಲೋವಲ್ಲಿ ಇಟ್ಕೊಳ್ಳಿ, ಇಲ್ಲಾಂತಂದರೆ ಮೀಡಿಯಮಲ್ಲಿ ಸಿಮ್ಮಲ್ಲಿ ಇಟ್ಕೊಳ್ಳಿ, ಯಾಕೆಂದರೆ ಸೀದೋಗೋಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಸೊ ಆಡಿಸಿರುವಂಥ ಪೇಸ್ಟನ್ನ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ತಕ್ಕನಾಗಿ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಿಮಗೆ ಗ್ರೇವಿ ಥರ ಬೇಕಾ, ಸಾಂಬಾರು ಥರ ಬೇಕಾ, ಯಾವ ಥರ ಆದರೂ ನೀರನ್ನ ಆ್ಯಡ್ ಮಾಡ್ಕೋಬೋದು. ಇದಕ್ಕೆ ನಾನು ಬೇರೆ ಏನೂ ಅಷ್ಟೊಂದು ಗರಂ ಮಸಾಲ ಮತ್ತು ಕೊರಿಯಾಂಡರ್ ಪೌಡ್ರ್ ಏನೂ ಆ್ಯಡ್ ಮಾಡ್ತಿಲ್ಲ. ಯಾಕೆಂದರೆ ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ಯಾವಾಗಲೂ ಮಟನ್ ಸಾಂಬಾರು ಪುಡಿ, ಬೇಳೆ ಸಾಂಬಾರು ಪುಡಿ ಅಂತ ಯೂಸ್ ಮಾಡೋದ್ರಿಂದ ಅದನ್ನೇ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಯೂಸ್ ಮಾಡ್ಕೋತೀವಿ. ನಾನು ಇಷ್ಟು ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದೇ ಒಂದು 4 ಜನಕ್ಕೆ 5 ಜನಕ್ಕೆ ಆಗೋಷ್ಟು ಆಗುತ್ತೆ ಸಾಂಬಾರು. ಹಾಗಾಗಿ ಸೊ ಜಾರ್ದು ವೇಸ್ಟ್ ಮಾಡ್ಕೊಳ್ಳದಂತೆ ಅದನ್ನೇ ತೊಳೆದು ಹಾಕ್ಕೋತಾ ಇದ್ದೀನಿ ನಾನು. ನೀವು ಕೂಡ ಹಾಗೆ ಮಾಡ್ಬೋದು. ಅದಾದ ನಂತರ ಒಂದು ಸ್ವಲ್ಪ ಉಪ್ಪು ಸೇರಿಸಿ ಎಲ್ಲ ಚೆನ್ನಾಗಿ ಮಿಕ್ಸ್ ಕೊಟ್ಟು ಅದನ್ನು 10 ರಿಂದ 15 ನಿಮಿಷ ಮೀಡಿಯಮ್ ಸಿಮ್ಮಲ್ಲಿಟ್ಟು ಬೇಯಕ್ಕೆ ಬಿಡಿ. ಅದಾದ ನಂತರ ನಿಮಗೆ ತಿನ್ನಲು ರುಚಿಯಾದ ಬೆಂಡೆಕಾಯಿ ಸಾಂಬಾರು ರೆಡಿ.